ಮನೆಗೆ ಬಂದ ಬಳಿಕ ಶ್ರೀನಿವಾಸನು ತನ್ನ ಹೆಂಡತಿ ಸರಸ್ವತಿಯ ಮುಖವನ್ನು ದಿಟ್ಟಿಸಿ ನೋಡಿದನು. ಆಕೆಯ ಮೂಗಿನಲ್ಲಿ ಮೂಗುತಿಯು ಕಾಣಿಸಲಿಲ್ಲ. ಸ್ವಾಮಿ, ಇಂದು ಬಹಳ ಬೇಗ ಬಂದಿರುವಿರಿ, ಏನಾದರೂ ಕೆಲಸವಿತ್ತೆ ಎಂದು ಸರಸ್ವತಿ ವಿಚಾರಿಸಿದಳು. ಪ್ರಿಯೆ, ಇಂದು ನಿನ್ನ ಮೂಗಿನಲ್ಲಿ ಮೂಗುತಿಯು ಕಾಣಿಸುತ್ತಿಲ್ಲ ಎಂದು ಶ್ರೀನಿವಾಸನು ಕೇಳಿದಾಗ, ಸ್ವಾಮಿ, ಅದನ್ನು ನಾನು ಸ್ನಾನ ಮಾಡಲು ಹೋಗುವಾಗ ತೆಗೆದಿಟ್ಟಿರುವೆನು ಎಂದು ಸರಸ್ವತಿಯು ನುಡಿದಳು. ನನಗೆ ಆ ಮೂಗುತಿಯನ್ನು ತಂದು ತೋರಿಸು ಎಂದು ಶ್ರೀನಿವಾಸನು ನುಡಿದಾಗ, ಇಲ್ಲದ ಮೂಗುತಿಯನ್ನು ನಾನು ಹೇಗೆ ತರಲಿ? ಎಲ್ಲಿಂದ ತರಲಿ? ಈಗಾಗಲೇ ಆ ಮೂಗುತಿಯನ್ನು ನಾನು ವೃದ್ಧ ಬ್ರಾಹ್ಮಣನಿಗೆ ದಾನ ರೂಪದಲ್ಲಿ ನೀಡಿರುವೆನು. ಏನು ಮಾಡಲಿ ಎಂದು ನಿಧಾನವಾಗಿ ನಡೆಯುತ್ತಾ ದೇವರ ಕೋಣೆಯನ್ನು ಪ್ರವೇಶಿಸಿದಳು. ಭಗವಂತ, ನೀನೇ ನನ್ನನ್ನು ಈ ಸಮಸ್ಯೆಯಿಂದ ಪಾರು ಮಾಡಬೇಕು. ಇಲ್ಲದ ಮೂಗುತಿಯನ್ನು ನಾನು ಹೇಗೆ ಅವರಿಗೆ ತೋರಿಸುವುದು? ಮೂಗುತಿ ಇಲ್ಲದೆ ನಾನು ಇಲ್ಲಿಂದ ಹೊರಗೆ ಹೋಗುವಂತಿಲ್ಲ. ಏನು ಮಾಡಲಿ ಎಂದು ಅಲ್ಲೇ ನೈವೇದ್ಯಕ್ಕಿಟ್ಟಿರುವ ಹಾಲಿನಲ್ಲಿ ವಿಷವನ್ನು ಬೆರೆಸಿ ಕುಡಿಯಲು ಹೊರಟಳು. ಆ ಹಾಲಿನ ಬಟ್ಟಲನ್ನು ಎತ್ತಿಕೊಳ್ಳುತ್ತಿರುವಂತೆಯೇ ಮೇಲಿನಿಂದ ಟಣ್ ಎಂದು ಆ ಮೂಗುತಿಯು ಬಂದು ಬಿತ್ತು.